ಈಗ ಬಿ ರಿಪೋರ್ಟ್ ಒಪ್ಕೊಂಡಿದ್ದಾರೆ ಜನಪ್ರತಿನಿಧಿ ಕೋರ್ಟ್ಗಳಲ್ಲಿ. ಅವ್ರು ಇನ್ನೂ ಮೇಲೆ ಅಪೀಲ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕೇಸ್ ಪೂರ್ತಿ ಮುಗಿಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ. ಅಲ್ಲ, ನಿಮ್ಮ ತಾಯಿಯವರು ಏನಾದ್ರು ಅಮ್ಮ ಇದ್ರ ಬಗ್ಗೆ ಯೋಚನೆ ಏನು ಮಾತಾಡಿಲ್ಲ. ಅವ್ರು ಸದ್ಯಕ್ಕೆ ಈ ಕೇಸ್ ನಮ್ಮ ಪರವಾಗಿ ಆಯ್ತಲ್ಲ ಅನ್ನೋದು ಬಹಳ ಖುಷಿ ಇದೆ ಅಷ್ಟೇ. ಬಟ್ ಇನ್ ಕೇಸ್ ಮೇಲ್ಮನೆಗೆ ಹೋಗ್ತಿರೋದು ವಾಪಸ್ ಕೇಳ್ತೀವಿ ಇಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಯಾಕಂದ್ರೆ ಇನ್ನು ಈಗ 5 ವರ್ಷ ಪರಿಪೂರ್ಣ ಸಿಎಂ ವಿಚಾರ ಇನ್ನೂ ಕೂಡ ಚರ್ಚೆಯಿದೆ. ಬಜೆಟ್ ಆದ್ಮೇಲೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನು ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಈಗ ಮನರೇಗಾ ವಿಚಾರದಲ್ಲಿ ಇವತ್ತು ಬಿಜೆಪಿ ಒಂದು ಕೌಂಟರ್ ಆಗಿ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಕೌಂಟರ್ ಆಗಿ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಅಂದ್ರೆ ಗಾಂಧಿ ಫ್ಯಾಮಿಲಿನ ಗಾಂಧಿಯನ್ನ ಹೆಸರನ್ನೇ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ ಕಾಂಗ್ರೆಸ್ನವರು ಅನ್ನುವಂಥ ಅರ್ಥ. ಏನು ಮಿಸ್ಯೂಸ್ ಮಾಡ್ಕೊಂಡಿದ್ವಿ? ಮಹಾತ್ಮ ಗಾಂಧಿ ಅವರು ಹೆಸರಿಟ್ಟಿರೋದು ಯೋಜನೆಗೆ ತಪ್ಪ. ಅದು ಅಲ್ಲದೆ ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಇಟ್ಕೊಂಡಿದ್ರು. ಸೊ ಎಲ್ಲ ಗ್ರಾಮಗಳು ಸ್ವಾವಲಂಬಿ ಆಗಬೇಕು, ಎಲ್ಲರಿಗೂ ಕೂಡ ಗ್ರಾಮದಲ್ಲೇ ಕೆಲಸ ಸಿಗಬೇಕು ಅಂತ ಹೇಳಿ ಅವ್ರು ಪರಿಕಲ್ಪನೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನರೇಗಾಗೆ ಅವ್ರ ಹೆಸರು ಹಿಡಿದಿದ್ದು ಬಹಳ ಆಪ್ಟ್ ಆಗಿತ್ತು, ಸೂಕ್ತವಾಗಿತ್ತು. ಸೊ ಹಾಗಾಗಿ ನಾವು ಇಟ್ಟಿದ್ದೀವಿ. ಅದ್ರೊಳಗೆ ತಪ್ಪಿದೆ. ಗಾಂಧೀಜಿ ಅನ್ನುವಂಥ ಹೆಸರು ಹೇಳ್ಕೊಂಡೆ ಲೂಟಿ ಮಾಡಿದಿರಿ ಅನ್ನುವಂಥ ಪದಗಳನ್ನ ಬಳಸಿದ್ದಾರೆ. ಸಿದ್ದಣ್ಣ ಅಂತ ಒಂದು ವ್ಯಂಗ್ಯವಾಗಿ ಬಳಸಿರುವಂಥ. ಅಲ್ಲ, ಬಿಜೆಪಿ ಅವ್ರು ಬರೀ ಟೀಕೆ ಮಾಡೋದೇ ಕೆಲಸ, ಅದು ಸುಳ್ಳು ಟೀಕೆಗಳು ಮಾಡೋದೇ ಕೆಲಸ. ಸೊ ಈಗಲೂ ಅದೇ ಕೆಲಸ ಮಾಡಿದ್ದಾರೆ. ಬಿಜೆಪಿ ಅವರು ಫಸ್ಟು ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದನ್ನು ಚೇಂಜ್ ಮಾಡಿರೋದಲ್ಲದೆ ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗೋ ರೀತಿ ವಿಬಿಜಿ ರಾಮ್ಜಿ ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಏನು ಅನ್ಯಾಯ ಆಗುವಂಥ ಯೋಜನೆ ತಂದಿದ್ದಾರೆ ಅದನ್ನು ಕೈ ಬಿಟ್ಟು ಕೂಲಿ ಕಾರ್ಮಿಕರಿಗೆ ಒಳ್ಳೆಯ ಮಾಡುವಂಥ ಕೆಲಸನ ಮಾಡಲಿ ಅವರು. ಜಾರ್ಜ್ ಅವರ ವಿಚಾರದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು. ಜಾರ್ಜ್ ಅವರು ರಾಜೀನಾಮೆ, ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದ್ದಾರಾ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡಕ್ಕೆ ಹೋಗಿದ್ದಾರೆ, ಅದೆಲ್ಲ ನನಗೇನು ಗೊತ್ತೇ ಇಲ್ಲ. ಸೊ ಆದರೂ ಕೂಡ ಅನ್ನೆಸೆಸರಿಯಾಗಿ ನನ್ನ ಹೆಸರು ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದು ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ತಂದರೆ ಗೊತ್ತಿಲ್ಲ. ಸೊ ಬಟ್ ಅದ್ರೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ. ಅಲ್ಲ, ಯಾಕೆಂದ್ರೆ ಪ್ರತಿ ಸತಿ ಯತೀಂದ್ರ ಅವರ ಟಾರ್ಗೆಟ್ ಹಾಕ ಅವ್ರು ಮಾಡ್ತಾನೆ ಇರ್ತಾರೆ. ಅದೇ ಕೆಲಸ ಬಿಜೆಪಿ ಅವರಿಗೆ. ಅಸೆಂಬ್ಲಿಲೂ ಕೂಡ ನನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಅಂತಂತಂದರೆ ಸಿದ್ದರಾಮಯ್ಯ ಮೇಲಾಗಲಿ ಸರ್ಕಾರದ ಮೇಲಾಗಲಿ ಅವ್ರಿಗೆ ಯಾವುದೇ ಗುರುತರ ಆರೋಪ ಮಾಡೋಕ್ಕೆ ಯಾವುದೂ ಇಶ್ಯೂ ಇಲ್ಲ. ಸೊ ಹಾಗೆ ಅನ್ನೆಸೆಸರಿಯಾಗಿ ನನ್ನ ಹೆಸರು ಹಿಡಿದಿರ್ತಾರೆ. ಈಗ ಗ್ರಾಮ ಪಂಚಾಯತ್ ಚುನಾವಣೆಗೆಲ್ಲ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಸಂತೋಷ, ಒಳ್ಳೆಯದು. ಇವಾಗ ಒಂದು ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಈ ಒಂದು ಏನು ಬ್ಯಾಲೆಟ್ ಪೇಪರ್ಗಳನ್ನು ಬಿಟ್ಟು EVM ಅಂತಂದರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿಯುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನೂ ತಪ್ಪಿಲ್ಲ. ಪರಿಪೂರ್ಣವಾಗಿ EVM ಕೈ ಬಿಡಬೇಕು ಅನ್ನೋದು ಎಲ್ಲ ಪ್ರಕ್ರಿಯೆಗಳೆಲ್ಲ. ಹೌದು, ಅದ್ರ ಬಗ್ಗೆ ಅಷ್ಟೊಂದು ಅನುಮಾನ ಇದ್ದಾಗ ಯಾತಕ್ಕೆ ನಾವು ಅದನ್ನು EVM ಆಗಬೇಕು ಅಂತ ಹೇಳಿ ಪಟ್ಟಿಡಬೇಕು? ಬ್ಯಾಲೆಟ್ ಬೇಕ್ಸ್ ಇವಾಗ ಸೇಫ್ ಇದೆ. ಮೊದಲಿನ ಥರ ಯಾರು ಇವಾಗ ಹೋಗಿ ಏನು ಬೂತ್ಗಳಲ್ಲೇ ಲೂಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಪೊಲೀಸ್ ಅವರಿದ್ದಾರೆ, ಜಾಸ್ತಿ ಫೋರ್ಸಸ್ ಇದೆ, ಮತ್ತು CCTV ಕ್ಯಾಮ್ರಾಗಳಿದೆ. ಸೊ ಹಾಗಾಗಿ ಅಕಸ್ಮಾತ್ ಅದರೊಳಗೆ ಏನಾದರೂ ಅಕ್ರಮ ಮಾಡಿದ್ರೆ ಅದನ್ನು ಹಿಡಿಯೋದು ಸುಲಭ. ಬಟ್ ಆದರೆ ತಂತ್ರಜ್ಞಾನ ಬಳಸಿ ಏನಾದರೂ ಅವ್ಯವಹಾರ ಮಾಡಿದ್ರೆ ಅದನ್ನು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ EVM ಬದಲು ಬ್ಯಾಲೆಟ್ ಬಾಕ್ಸಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ. ಅಲ್ಲಿ ಮುಂದಿನ ವಿಧಾನಸಭೆನೂ ಕೂಡ ಬ್ಯಾಲೆಟ್ ಅಲ್ಲಿ ಆಗಬೇಕು. ಅದು ನನಗೆ ಗೊತ್ತಿಲ್ಲ, ಯಾಕೆಂತಂದ್ರೆ ಅದು ನಮ್ಮ ಕೈಲಿ, ರಾಜ್ಯ ಸರ್ಕಾರದ ಕೈ ಇಲ್ಲ. ಬಟ್ ಖಂಡಿತ ಅಫ್ಕೋರ್ಸ್ ನಾವು ಬ್ಯಾಲೆಟ್ ಬಾಕ್ಸ್ಗೆ ಹೋಗೋದೇ ಬೆಟರ್ ಅನ್ನೋದು ನನ್ನ ಅನಿಸಿಕೆ.